ಜ್ಞಾನಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದ ಪದ್ಮಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಮಾಯಾ ಲಕ್ಷಣ ನಿರೂಪದ 110ನೆಯ ಶ್ಲೋಕ ಇಂದಿನ ಆಧಾರವಾದ ವಿಷಯವಾಗಿದ್ದು, ನಿನ್ನೆ ದಿನ ಆ ಮಾಯೆ ಬಗ್ಗೆ ಅದು ಸದ್ರೂಪವಲ್ಲ, ಚಿದ್ರೂಪವಲ್ಲ, ಭಿನ್ನನು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಭಿನ್ನ ಅಂತ ಹೇಳಕ್ ಬರೋದಿಲ್ಲ ಅಂತ ಹಲವು ರೀತಿಯಾಗಿ ಮಾಯಾ ಲಕ್ಷಣವನ್ನ ಹೇಳ್ತಾ ಬಂದರು. ಕೊನೆಗೆ ಏನು ನಿರ್ಣಯ ಮಾಡಿದ ವೇದಾಂತಗಳು, ಅದಕ್ಕೆ ಹೀಗೆ ಅಂತ ಯಾರು ಕೂಡ ನಿಶ್ಚಯ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಲ್ಲ ಅಂದ್ರೆ, ಅದು ಇರುವಂತ ವಸ್ತುವೇ ಅಲ್ಲ ಅಂದ್ಮೇಲೆ ಅದಕ್ಕೆ ಲಕ್ಷಣ ಹೇಳಕ್ ಬರುದಿಲ್ಲ ನೋಡಮ್. ಮಾಯೆ ಅಂದ್ರೆ ಇಲ್ಲ, ಇಲ್ಲಿದ್ದು ಹೇಗಿದೆ ಅಂತ ಕೇಳಿದ್ರೆ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ಅನಿರ್ವಚನೀಯ ಅಂದ್ರು. ಹೀಗೆ ಅಂತ ನಿಶ್ಚಯ ನಿರ್ಣಯ ಮಾಡಲಿಕ್ಕೆ ಯಾವುದು ಬರುವುದಿಲ್ಲವೋ ಆ ವಸ್ತುವಿಗೆ ಮಾಯ ಅಂತ ಕರೆದು. ಇದರಿಂದ ಅದು ಪರಮಾತ್ಮನ ಅಧೀನದಲ್ಲಿದ್ದು, ಆ ಮಾಯೆ ಅನ್ನುವಂಥದ್ದೇ ಈ ಜಗತ್ ಕಾರ್ಯಕ್ಕೆ ಕಾರಣವಾದದ್ದು. ಅದು ಇಲ್ಲ ಅಂತ ಹೇಳ್ತೀವಿ ಅಂದ್ರೆ ಜಗತ್ತು ಕಾಣ್ತದ, ಕಾಣುತ್ತದೆ ಅಂದ್ರೆ ಕಂಡದ್ದು ಯಾವುದು ಇರೋದಿಲ್ಲ. ಹಾಗಾಗಿ ಅಜ್ಞಾನ ಕಾಲದಲ್ಲಿ ತೋರುತ್ತದೆ, ಜ್ಞಾನ ಕಾಲದಲ್ಲಿ ಇಲ್ಲದಂತಾಗುತ್ತದೆ. ಈ ರೀತಿ ಲಕ್ಷಣದಿಂದ ಕೂಡಿದ್ದೇನೆಂಟು ಅದು ಮಾಯೆ. ಆ ಲಕ್ಷಣವನ್ನ ಹೇಳಲು ಅಸಾಧ್ಯವಾಗಿತ್ತು, ಅದಕ್ಕೆ ಅನಿರ್ವಚನೀಯ ಅಂತ ಕರೆದು. ಈ ಶ್ಲೋಕದಲ್ಲಿ ಶುದ್ಧ ಅದ್ವಯ ವಿಭೂತ ನಾಶ್ಯ ಸರ್ಪ ಬ್ರಹ್ಮೋ ರಜ್ಜು ವಿವೇಕತೋ ಯಥಾ ರಜಸ್ತಂ ಸತ್ವಮಿತಿ ಪ್ರಸಿದ್ಧ ಗುಣಾಸ್ವಾದೀಯ ಪ್ರತಿಥೆ ಸ್ವಕಾರ್ಯ ಅಂತ. ಇದನ್ನ ಏನಂತ ತಿಳಿಬೇಕು ನಾವು ಅಂತ ಅಂದ್ರೆ, ಇದು ರಜ್ಜು ಅಂದ್ರೆ ಹಗ್ಗ ಅಂತ ಗೊತ್ತಲ್ಲ, ಅದಕ್ಕೆ ವಿವೇಕತ ಅಂದ್ರೆ ಹಗ್ಗ ಎಂಬ ವಿವೇಕದಿಂದ ಹಗ್ಗದ ಜ್ಞಾನವನ್ನ ಮಾಡಿಕೊಂಡು ಸರ್ಪ ಭ್ರಮ ಅಂದ್ರು. ಸರ್ಪದಿಂದ ಉಂಟಾದ ಭ್ರಾಂತಿಯು ಯಥ ಅಂದ್ರೆ ಹೇಗೆ, ನಶ್ಯತಿ ಅಂದ್ರೆ ನಾಶವಾಗುವುದು.
ಯಾವುದರಿಂದ ನಾಶ ಆಯ್ತಮ್ಮ? ಅದು ಹಗ್ಗದ ವಿವೇಕದ ಜ್ಞಾನದಿಂದ. ಸರ್ಪ ಭ್ರಾಂತಿ ಎಲ್ಲ ಹೋಯ್ತು. ಕಾರಣ ಇದು ಹಾವು ಎಂಬ ಭ್ರಾಂತಿಯು ಇದು ಹಗ್ಗ ಎಂಬ ವಿವೇಕದಿಂದ ಹೇಗೆ ನಾಶವಾಗುವುದು? ಹಾವಿನಿಂದ ಉಂಟಾದ ಭ್ರಾಂತಿ ಹಗ್ಗ ಇದು ಅನ್ನುವ ವಿಚಾರದಿಂದ ಹೇಗೆ ನಾಶವಾಗುವುದು? ಹಾಗೆ ಶುದ್ಧವೂ ಅದ್ವಿತೀಯವೂ ಆದ ಪರಬ್ರಹ್ಮದ ಜ್ಞಾನದಿಂದ. ಶುದ್ಧ ಅಂದ್ರೆ ನೋಡ್ರಿ, ಶುದ್ಧ ಅಂತ ಯಾವ್ದಕ್ ಕರಿಬೇಕು ಅಂದ್ರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಅದೊಂದೇ ಪವಿತ್ರವಾದದ್ದು ಮತ್ತು ಯಾವುದೇ ಒಂದು ದೋಷ ರಹಿತವಾಗಿರ್ತಕ್ಕಂಥದ್ದು. ಉಳಿದೆಲ್ಲ ವಸ್ತುಗಳಿಗೆ ದೋಷಗಳವ್ರಿ. ಮಾಯೆಗೂ ದೋಷ ಇದೆ, ಪ್ರಕೃತಿಗೂ ದೋಷ ಅದ, ಮಹತತ್ವಕ್ಕೂ ದೋಷ ಅದ, ಗುಣಗಳಿಗೂ ದೋಷ ಅದ, ಇಂದ್ರಿಯಾದಿಗಳಿಗೂ ದೋಷ ಅದ, ಅಂತಃಕರಣಗಳಿಗೂ ದೋಷ ಅದ. ಅಂದಾಗ ಈ ಜಗತ್ತಿನಲ್ಲಿ ದೋಷರಹಿತವಾದ ವಸ್ತು ಯಾವುದು ಅಂದ್ರೆ ಅದೇ ಪರಬ್ರಹ್ಮ. ಅದೇ ಒಳಗಡೆ ಇರ್ತಕ್ಕಂಥ ಈಶ್ವರ. ಇದು ಈ ಒಂದು ಪರಬ್ರಹ್ಮ ಜ್ಞಾನದಿಂದ ಮಾಯೆ ನಾಶವಾಗುವುದು. ಅದಕ್ಕೆ ನಾ ಹೇಳಿದ್ನಲ್ಲ ಈಗ, ಅರಿವಿನಿಂದಲೇ ಮುಕ್ತಿ ಅಂತ. ಆ ವಿಚಾರದಿಂದಲೇ ಮೋಕ್ಷ. ಮೋಕ್ಷ ಅನ್ನೋದೇ ನಮ್ಮನ್ನು ಬಿಟ್ಟು ದೂರ ಇದ್ರೆ ನಾವೇನಾದ್ರೂ ಬಹಳ ಕರ್ಮ ಕ್ರಿಯಾ ಯಜ್ಞ ಯಾಗವನ್ನ ಮಾಡಿ ಅದನ್ನು ಪಡಿಬಹುದಾಗಿತ್ತು. ಮೋಕ್ಷ ಸ್ವರೂಪನೇ ಬ್ರಹ್ಮ ಸ್ವರೂಪನೇ ನಾವಿದ್ದೇವಿ. ಆದ್ರೆ ಏನಾಗಿದೆ ಅಂದ್ರೆ ಅದನ್ನ ನಾವು ಮರ್ತೀವಿ ಅಂತ. ನಮ್ಮ ಸ್ವರೂಪದ ಮರೆವೇ ಆಗ್ಯದ ನಮ್ಗೆ. ಆ ಮರ್ತದ್ದನ್ನ ಮತ್ತೆ ಅರಿಬೇಕಾಗಿದ್ರೆ ನಾವು ಅಜ್ಞಾನದಿಂದ ಮರೆವೇ ಆಗ್ಯದಮ್ಮ. ಜ್ಞಾನದಿಂದಲೇ ಅದನ್ನ ಅರಿಯಬೇಕು ವಿನಃ ಇನ್ನೊಂದು ಸಾಧನೆಗಳಿಂದ ಸಾಧ್ಯ ಇಲ್ಲ. ಅದೇ ಪ್ರಕಾರ ಪರಬ್ರಹ್ಮದ ಜ್ಞಾನದಿಂದ ಮಾಯೆ ನಾಶವಾಗುವುದು. ಅಲ್ಲಿವರೆಗೂ ನಾಶ ಆಗೋದಿಲ್ಲಮ್ಮ. ಆ ಜ್ಞಾನ ಆದಾಗ ನಾಶ ಆಗ್ತವ. ಮತ್ತೆ ಸತ್ವ ರಜಸ್ಸು ತಮಸ್ಸು ಎಂಬ ಈ ಮಾಯೆಯ ಸಂಬಂಧ. ಇಲ್ಲಿವರೆಗೂ ಗುಣಗಳು ಏನು ಹೇಳಿದ್ರೆ ನಮ್ಮ ಸತ್ವ ಗುಣ, ರಜೋ ಗುಣ, ತಮೋ ಗುಣ ಇವೆಲ್ಲವೂ ರಜಸ್ಸ ತಮಸ್ಸ ಮಿತಿ ಪ್ರಸಿದ್ಧ ಗುಣಸ್ಥಾದೀಯ ಪ್ರತಿಷ್ಠೆ ಸ್ವಕಾರ್ಯ. ಅದೇ ತಮ್ಮ ಕಾರ್ಯಗಳಿಂದ ಇವು ಒಂದೊಂದು ಪ್ರಸಿದ್ಧವಾಗಿವೆ. ಇವು ಯಾವ ಸಂಬಂಧ ಯಾರಿಗೆ ಇವು ಗುಣ ಅಂದ್ರೆ ಬ್ರಹ್ಮನ ಸಂಬಂಧಿಗಳಲ್ಲ, ಇದು ಮಾಯಾ ಸಂಬಂಧಿಗಳು. ಈ ಗುಣಗಳು ವ್ಯಕ್ತವಾಗಿರುವ ತಮ್ಮ ಕಾರ್ಯಗಳಿಂದಲೇ ಪ್ರಸಿದ್ಧವಾಗಿವೆ. ಈಗ ನಾವು ಬಹಳ ಸಲ ಪ್ರಪಂಚದಲ್ಲಿ ವಿಚಾರ ಮಾಡಿದಾಗ ಇವರು ಡ್ಯಾಡಿ ಕಡೆಯವರು, ಇವರು ಮಮ್ಮಿ ಕಡೆಯವರು ಅಂತ ಹೇಳ್ತೀವಲ್ಲಮ್ಮ. ಅಂದ್ರೆ ಇವರು ತಾಯಿ ಕಡೆಯಿಂದ ರಿಲೇಷನ್ನು, ಡ್ಯಾಡಿ ಕಡೆಯಿಂದ ರಿಲೇಷನ್ನು. ಅವರವರ ಸಂಬಂಧದಿಂದ ಆಯಾ ಕುಟುಂಬದಲ್ಲಿ ಕೆಲವು ಮಂದಿ ಪ್ರಸಿದ್ಧ ಆಗ್ಯಾರ. ಆ ತಾಯಿ ಕಡೆಯವರು ಅವ್ರ ಮನೇಲೆಲ್ಲ ಡಾಕ್ಟ್ರು, ಇಂಜಿನಿಯರು, ವಕೀಲರಾರ, ಅಥವಾ ತಂದೆ ಕಡೆಯಿಂದಲೇ ಇರಬಹುದು. ಇವು ಸಂಬಂಧಗಳಿಂದ ಕಾರ್ಯ ಕಾಣ್ತವೆ ವಿನಃ ಇವು ಬ್ರಹ್ಮನ ಸಂಬಂಧ ಅಲ್ಲ, ಮಾಯಾ ಸಂಬಂಧ ಅಂತ. ಆದರೆ ಗುಣಗಳು ನಮಗೆ ಪ್ರತ್ಯಕ್ಷ ಕಾಣಂಗಿಲ್ಲ ನೋಡ್ರಿ. ಇವು ಪ್ರತ್ಯಕ್ಷ ಇಂದ್ರಿಯಾದಿಗಳು ದೇಹ ಕಂಡಂಗ ಜಗತ್ತ ಕಂಡಂಗ ಕಾಣೋದಿಲ್ಲ.
ಆದರೆ ಆ ಪ್ರತ್ಯಕ್ಷವಲ್ಲದ ಗುಣಗಳು ಅವು ವ್ಯಕ್ತವಾಗಿರುವ ಕಾರ್ಯ. ಆ ಗುಣಗಳಿಂದ ಕೆಲವು ಕಾರ್ಯಗಳು ವ್ಯಕ್ತ ಆಗ್ತವ್ರಿ. ಆ ಕಾರ್ಯಗಳ ಮೂಲಕ ಅವುಗಳನ್ನ ಅರಿತುಕೊಳ್ಳಬೇಕು. ಹೀಗೆ ಅದನ್ನ ತಿಳಿದುಕೊಳ್ಳಬೇಕು ಅಂತ ಇಲ್ಲಿ ಮಹಾತ್ಮ ಹೇಳ್ತಾರ. ಕಾಣುವನ್ನ ಜಲ್ದಿ ತಿಳಿಬಹುದ್ರಿ, ಕಾಣಲಾರ್ದವನ್ನ ತಿಳಿಬೇಕಾದ್ರೆ ಅವುಗಳ ಕಾರ್ಯವನ್ನ ನೋಡಿ ತಿಳಿಬೇಕಂತ. ಆದ್ದರಿಂದ ನಮ್ಮಲ್ಲಿ ಹಾವಿನ ಧರ್ಮಗಳನ್ನು ಮಾತ್ರವಲ್ಲ, ಅದರ ಅಸ್ತಿತ್ವವನ್ನು ಹಗ್ಗಕ್ಕೆ ಅನ್ವಯಿಸಿರುತ್ತದೆ. ಅದು ಎದ್ರ ಮೇಲೆ ಆದಮ್ಮ? ಹಾವು ಹಗ್ಗದ ಅಸ್ತಿತ್ವದಲ್ಲಿ ಹಾವಾದ. ಹಗ್ಗವನ್ನು ಬಿಟ್ಟು ಹಾವು ಇರ್ಲಿಕ್ಕೆ ಬರೋಂಗಿಲ್ಲ, ಮತ್ತೆ ತೋರ್ಲಿಕ್ಕೂ ಬರೋದಿಲ್ಲ. ಹಗ್ಗ ಆದಂತ ಹಾವು ತೋರ್ತದ. ಅದೇ ರೀತಿಯಾಗಿ ಹಗ್ಗವಿಲ್ಲದಿದ್ದರೆ ಹಾವಿನ ಭ್ರಾಂತಿ ನಮಗೆ ಆಗುತ್ತಿರಲಿಲ್ಲ. ಆದ್ದರಿಂದ ಹಗ್ಗದ ಅಸ್ತಿತ್ವವು ಹಾವಿನ ಅಸ್ತಿತ್ವಕ್ಕೆ ಆಧಾರ. ಹಗ್ಗದ ಇರುವಿಕೆ ಎಲ್ಲಿವರೆಗಾದ್ರಿ ಅಲ್ಲಿವರೆಗೂ ಹಾವಿನ ಅಸ್ತಿತ್ವಕ್ಕೆ ಅದು ಆಧಾರವಾಗಿರ್ತದೆ. ಅದಕ್ಕೆ ನಿಜಗುಣರು ಆಧಾರ ಆ ಬ್ರಹ್ಮ ಅಧೈ ಮಾಯೆ ಅಂದ್ರು. ಮಾಯೆ ಎಲ್ಲಿದೆ ಅಂದ್ರೆ ಬ್ರಹ್ಮನ ಆಧಾರದಲ್ಲಿ ಮಾಯೆ ಇದೆ. ಹಾವು ಎಲ್ಲಿದೆ ಅಂದ್ರೆ ಹಗ್ಗದ ಆಧಾರದಲ್ಲಿ ಹಾವಿದೆ. ಹೌದಿಲ್ಲ? ಹಗ್ಗ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಮೇಲೆ ಹಾವಿನ ಧರ್ಮಗಳೇನಾಗ ಆರೋಪವಾಗಿದೆ. ಹಗ್ಗ ಬಿಟ್ಟು ಹಾವಿಲ್ಲಮ್ಮ, ಅದು ಶುದ್ಧವಾದ ಹಗ್ಗದಲ್ಲಿ ಹಾವಿನ ಆರೋಪ ಆಗ್ಯದಂತ, ಕಲ್ಪನೆ ಆಗ್ಯದ, ಹಾವಿನ ಭ್ರಾಂತಿ ಆಗ್ಯದ. ಭ್ರಾಂತಿಯಿಂದ ಹಾವಾದ ವಿನ ವಿವೇಕದಿಂದ ನೋಡಿದಾಗ ಹಾವಿಲ್ಲ. ಎರಡನ್ನೂ ಒಟ್ಟಿಗೆ ಸೇರಿಸಿ ಇದು ಹಾವು ಎನ್ನುತ್ತೇವೆ. ಅಲ್ಲಿ ಏನೋ ಎರಡು ಒಟ್ಟಿಗೆ ಸೇರಿದ್ರು ನೋಡ್ರಿ, ಹಗ್ಗ ಮತ್ತು ಹಾವು. ಅವೆರಡು ಕೂಡಿಸೋದಕ್ಕೆ ಹಾವು ಅಂತೀವಿ ನಾವು. ಹಾವು ಬೇರೆ ಇತ್ತು, ಹಗ್ಗ ಕಾಣಂಗಿಲ್ಲ. ಹಗ್ಗ ಬೇರೆ ಕಂಡಿತು ಅಂದ್ರೆ ಹಾವು ಕಾಣಂಗಿಲ್ಲ. ಅಂದ್ರೆ ಎರಡು ಕೂಡಿದಾಗನೇ ನಮ್ಗೆ ಹಾವು ತೋರ್ತಾವ. ಅದಕ್ಕೆ ಹಾವು ಅಂತ ಕರಿತೀವಿ. ಕಾರಣ ಹಗ್ಗದ ಮೇಲೆ ಹಾವಿನ ಅಸ್ತಿತ್ವವನ್ನು ಆರೋಪಿಸಿ ಹಾವನ್ನ ಅಲ್ಲಿ ಕಾಣುವುದು ದುಃಖಕ್ಕೆ ಕಾರಣ ಆಯ್ತು ನೋಡ್ರಿ. ಹಗ್ಗ ನೋಡಿದ್ರೆ ಯಾರಿಗೂ ದುಃಖ ಆಗೋದಿಲ್ರಿ. ಅದು ಇರ್ತಂತ ಹಗ್ಗದಲ್ಲಿ ಇಲ್ಲದಂತ ಹಾವಿನ ಅಸ್ತಿತ್ವ ಅಂದ್ರೆ ಹಾವಿನ ಲಕ್ಷಣವನ್ನ ಹಗ್ಗದ ಮೇಲೆ ನಾವೇ ಆರೋಪ ಮಾಡಿದೀವಿ. ಹಾವಂದ ಮೇಲೆ ಸ್ವಲ್ಪ ತಿರುಗಾಡ್ತದಲ್ಲ ಮದು. ಹಾವು ಅಂದ್ರೆ ಚಲನವಲನ ಇರ್ತದ. ಹಾವು ಅಂದ್ರೆ ಹೆಡೆಯನ್ನು ಎತ್ತದ. ಹಾವು ಅನಂತ ರೀತಿಯಿಂದ ಅದು ತೋರ್ತದ. ಆದ್ರೆ ಹಗ್ಗದಲ್ಲಿ ಇವೆಲ್ಲ ಲಕ್ಷಣ ಆಯ್ವೆ ಏನಂದ್ರೆ ಇಲ್ಲ ನೋಡ್ರಿ. ಇಲ್ಲದಿದ್ದರೂ ಕೂಡ ನಾವು ಆರೋಪ ಮಾಡಿದ್ವಿ, ಕಲ್ಪನೆ ಮಾಡಿದ್ವಿ. ಅದು ಯಾವುದೋ ಒಂದು ಲಕ್ಷಣವನ್ನ ನೋಡಿದಿವಿ. ಹಾವು ಹಿಂಗ ಅಂಕು ಡೊಂಕಾಗಿ ಬಿದ್ದಿರ್ತದ. ಇದು ಹಗ್ಗ ಅಂಕು ಡೊಂಕಾಗಿ ಬಿದ್ದ ಕಾರಣ ಹಗ್ಗದ ಮೇಲೆ ಹಾವಿನ ಆರೋಪವನ್ನು ಮಾಡಿ ಆ ತುಳಿದ್ರೆ ನಾನು ಕಚ್ಚಿದರೆ ನಾನು ಮರಣ ಆಗ್ತದ, ವಿಷಯ ಇರ್ತದ ಅನ್ನುವಂತ ಹಲವು ಭಯ ಮತ್ತು ಭೀತಿಗಳು ಉತ್ಪತ್ತಿ ಆದವು. ಆ ಭೀತಿಗಳೇ ನಮ್ಮ ದುಃಖಕ್ಕೆ ಕಾರಣ ಅದು. ಈ ರೀತಿ ಅಧ್ಯಾರೋಪವು ಸಂಪೂರ್ಣವಾಗಿದ್ದರೆ ಅಧ್ಯಾಸವು ಸಂಭವ.
ಹಗ್ಗವನ್ನು ಕಂಡಾಗ ಸಂಪೂರ್ಣ ನೋಡಮ್ಮ, ಹೌದು. ಅರ್ಧ ಹಗ್ಗ ಅರ್ಧ ಹಾವು ಕಂಡಿಲ್ಲ. ಹ್ಮ್ ಆ ರೀತಿ ಕಂಡ್ರೆ ಅದು ಆರೋಪ ಆಗೋದಿಲ್ಲ, ಹ್ಮ್ ಅದೊಂದು ವಿವೇಕ ಆಗ್ತದೆ. ಹ್ಮ್ ಅರ್ಧ ಹಗ್ಗ ಅರ್ಧ ಹಾವು ಎಂದು ಭಾವಿಸುವುದು ಅಸಂಭವ. ಹ್ಮ್ ಯಾರಾದ್ರೂ ಹಗ್ಗದಲ್ಲಿ ಹಾವು ನೋಡಿ ಹ್ಮ್ ಅರ್ಧ ಭಾಗ ಹಗ್ಗ ಆದ್ರಿ ಉಳಿದ ಅರ್ಧ ಭಾಗ ಹಾವಾದಂತ ಹೇಳಕ್ ಬರಂಗಿಲ್ಲ. ಹ್ಮ್ ಯಾಕಂದ್ರೆ ಒಂದು ವಸ್ತುವಿನಲ್ಲಿ ಎರಡು ಕಾಣ್ಲಿಕ್ಕೆ ಬರುದಿಲ್ಲ. ಹ್ಮ್ ಒಂದು ಹಗ್ಗನ ಕಾಣಬೇಕು, ಇಲ್ಲ ಹಾವನ ಕಾಣಬೇಕು. ಈ ರೀತಿ ಮೋಟ ಮರವನ್ನು ನೋಡಿದಾಗ ಅರ್ಧ ಮರದ ತುಂಡು ಉಳಿದರ್ಧ ಭಾಗ ಭೂತವೆಂದು ಭಾವಿಸುವುದು ಸಾಧ್ಯ ಇಲ್ಲ. ಅರ್ಧ ಮರ ಅರ್ಧ ಭೂತ ಕಾಣ್ತದಲ್ರಿ, ಕಂಡ್ರೆ ಭೂತ ಕಾಣಬೇಕು, ಇಲ್ಲದ್ರೆ ಮರ ಕಾಣಬೇಕಂತ. ವಸ್ತುವಿನಲ್ಲಿ ಇದೋ ಅದೋ ಎಂಬ ಸಂಶಯ ಬಂದಾಗ ಅಲ್ಲೇನಾಗಿದ್ರೆ ಇದು ಮರನೋ ಭೂತವೋ, ಭೂತವೋ ಮರವೋ, ಯಾವಾಗ ಈ ಸಂಶಯ ಬಂತಿಲ್ರಿ, ಆ ಸಂಶಯ ಬಂದಾಗ ಇರುವಂತ ವಸ್ತುವಿನಲ್ಲಿ ಇಲ್ಲದಂತ ವಸ್ತುವಿನ ಭ್ರಾಂತಿ ಆಗ್ತದ. ಇದು ಯಾವಾಗ ಹೋಗ್ತದ ಅಂದ್ರೆ ಆ ಭಯ ಯಥಾರ್ಥವು ತಿಳಿಯುವವರೆಗೂ ಶೋಧನೆ ನಡೆಸುತ್ತೇವೆ. ಇದು ಯಥಾರ್ಥ ನಿಶ್ಚಯವಾಗಿ ಸಂಶಯ ಅದಲ್ರಿ. ಈಗ ಅವಾಗ ಮನೆಗೆ ಹೋಗ್ತಾನ, ಅಥವಾ ಯಾವುದೋ ಒಂದು ಟಾರ್ಚ್ ತಗೊಂಡ್ಬರ್ತಾನ, ತಗೊಂಬಂದು ಆ ಬೆಳಕನ್ನ ಅದರ ಮೇಲೆ ಯಾವುದ್ರಿ ಹಗ್ಗದಲ್ಲಿ ಹಾವು ಆ ವಸ್ತುವಿನ ಮೇಲೆ ಆಗ್ಲಿ ಮರದ ಮೇಲೆ ಹಾಕಿದಾಗ ಅವನಿಗೊಂದು ನಿಶ್ಚಯ ಜ್ಞಾನ ಆಗತ್ತೆ ನೋಡ್ರಿ. ಇದು ಹಗ್ಗ, ಇದು ಹಾವಲ್ಲ, ಇದು ಮರ, ಇದು ಭೂತವಲ್ಲ. ಈ ರೀತಿ ತಿಳಿಯುವವರೆಗೂ ಶೋಧನೆ ನಡೆಸುತ್ತೇವೆ. ಆದ್ದರಿಂದ ಕೆಲವು ವೇಳೆ ಸತ್ಯದ ಅರೆನೋಟ ಲಭ್ಯವಾದರೂ ಅಜ್ಞಾನವು ಕೊನೆಗೊಳ್ಳುತ್ತದೆ, ಸಂಸಾರದ ಬಂಧವು ನಾಶವಾಗುತ್ತದೆ. ಸತ್ಯದ ಅರೆನೋಟ ಅಂದ್ರೆ ಅರ್ಧ ಜ್ಞಾನದ ಸಾಕ್ರಿ, ಅಜ್ಞಾನ ಹೋಗ್ತದ ನೋಡ್ರಿ. ಅದರಿಂದ ಏನಾಗ್ತದ ಅಂದ್ರೆ ಅರಿವು ದೃಢವಾದಾಗ ಮರೆವು ನಷ್ಟ ಆಗ್ತದ. ಆ ಮರೆವಿನಿಂದ ಹುಟ್ಟಿದಂತ ಯಾವ ಜನನ ಮರಣ, ಈ ಹುಟ್ಟು ಸಾವು ಜನನ ಮರಣ ವಿಕಾರ ಸುಖ ದುಃಖ ಎಲ್ಲವೂ ನಾಶವಾಗುತ್ತದೆ. ಅದಕ್ಕೆ ಮನಸ್ಸು ಹೆಚ್ಚಾಗಿ ರಜ ತಮ ಗುಣಗಳಿಂದ ಕೂಡಿದ್ದರೆ ಅಧ್ಯಾಸದ ಸಾಧ್ಯತೆಯು ಅಧಿಕವಾಗಿರುವುದು. ಯಾವ ಮಾಯಾ ಸಂಬಂಧಿಗಳಾದ ರಜೋಗುಣ ಮತ್ತು ತಮೋಗುಣ ಅಂತ ಅದಲ್ರಿ, ಅವೆರಡೂ ಕೂಡಿದ್ದರೆ ಆವಾಗ ಅಧ್ಯಾಸದ ಸಾಧ್ಯತೆ ಹೆಚ್ಚಾಗಿ ಇರುವುದು ಆ ವ್ಯಕ್ತಿಗಳಲ್ಲಿ. ಏಕೆಂದರೆ ಕ್ಷೋಭೆಗೊಳಗಾದ ಅವನ ಮನಸ್ಸು ಇಲ್ಲದ ವಸ್ತುಗಳನ್ನ ಭ್ರಮಿಸುವಂತೆ ಮಾಡಿ ಅವನನ್ನು ಮೂಢಮತಿಯನ್ನಾಗಿ ಪರಿವರ್ತಿಸುವುದು ಈ ರಜೋ ಮತ್ತು ತಮೋ ಗುಣಗಳನ್ನು. ಅವನಿಗೆ ಸುಮ್ಮನೆ ಮನಸ್ಸು ಅವರಿಗೆ ಸದಾ ಕಾಲ ತನ್ನಲ್ಲಿ ಏನು ಇಲ್ಲ ಇಲ್ಲ ಇಲ್ಲ, ಅದಕ್ಕಾಗಿ ಆ ಇಲ್ಲದ ವಸ್ತುಗಳನ್ನ ಭ್ರಮೆ ಮಾಡ್ತದ್ರಿ. ಭ್ರಮಿಸಿ ಅದು ಇದ್ದದ್ದನ್ನ ನೋಡೋದಿಲ್ಲ, ಇಲ್ಲದನ್ನ ನೋಡ್ತದ. ಕೆಲವು ವ್ಯಕ್ತಿಗಳು ಇರ್ತಲ್ಲ ನೋಡ್ರಿ ಜಗತ್ತಿನಲ್ಲಿ, ನಮಗೆ ಈ ಸದ್ಯ ವರ್ತಮಾನದಲ್ಲಿ ಏನಿದೆ ಅಂತ ಸಂತೋಷ ಪಡಂಗಿಲ್ಲ.
ತಮ್ಮಲ್ಲಿ ಇಲ್ಲದನ್ನ ನೆನಪಿಸಿ ಹ್ಮ್ ಅದನ್ನ ಸ್ಮರಣೆ ಮಾಡಿ ಹ್ಮ್ ಭ್ರಮೆಗೊಳಗಾಗಿ ಇದ್ದದ್ದನ್ನ ನೋಡಿ ಸುಖ ಪಡುವುದಕ್ಕಿಂತ ಹ್ಮ್ ಇಲ್ಲದನ್ನ ನೋಡಿ ದುಃಖ ಪಡ್ತಾರೆ. ಹ್ಮ್ ಆ ದುಃಖದಿಂದ ಮನಸ್ಸು ಏನಾಗ್ತದೆ ಅಂದ್ರೆ ಮೂಢಮತಿಯನ್ನಾಗಿ ಹ್ಮ್ ಅವರಿಗೆ ಮೂಢ ಬುದ್ಧಿ ಉಳ್ಳವರು ಅಂತ ಅರ್ಥ. ಹ್ಮ್ ಆ ರೀತಿಯಾಗಿ ಜಗತ್ತಿನಲ್ಲಿ ಅವರ ವರ್ತನೆ ಇರ್ತದೆ, ಬಹಳ ಚಂಚಲಾತ್ಮಕವಾಗಿ. ಏನ್ ಇದು ಇಲ್ಲ, ಅದು ಇಲ್ಲ, ಅದಿಲ್ಲ, ಅದಿಲ್ಲ, ಅದಿಲ್ಲ ಅಷ್ಟೇ. ಅಂಥವರಿಗೆ ಅವಿವೇಕಿ ಅಂತ ಕರೆದು. ಆ ಅವಿವೇಕಿಯು ಸಂಸಾರದ ದುಃಖಗಳನ್ನ ತಪ್ಪಿಸಿಕೊಳ್ಳಲಾರ ಎಂದೆಂದಿಗೂ. ಅಂದ್ರೆ ಅವನು ಲೌಕಿಕ ದುಃಖಗಳನ್ನೇ ತಪ್ಪಿಸಿಕೊಳ್ಳಕ್ಕಾಗೋಲ್ತು, ಇನ್ನ ಬೇರೆ ಬೇರೆ ದುಃಖಗಳನ್ನ ಸಹನ ಮಾಡಿಕೊಳ್ಳಲಿಕ್ಕೆ ಅಂಥ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ. ಜನ್ಮ, ಹುಟ್ಟುವುದು, ಹುಟ್ಟುವುದು, ಇರುವುದು ಮತ್ತು ವೃದ್ಧಿ, ಪರಿಣಾಮ, ಅಪಕ್ಷಯ ಅಂದ್ರೆ ಷಡ್ಭಾವ ವಿಕಾರದಿಂದ ಆ ವಿಕಾರಕ್ಕೆ ಒಳಗಾಗೋದು ಅಷ್ಟೇ ಅಲ್ಲವೇ ಆ ಮೃತ್ಯು ಇವನಿಗೆ ಕಟ್ಟಿಟ್ಟ ಬುದ್ಧಿ. ಅಂದ್ರೆ ಇದು ಮೃತ್ಯು ಅಂದ್ರೆ ಸಾವು, ನಾ ಸಾಯುತ್ತೇನೆ ಅನ್ನುವ ಅದು ಆ ದುಃಖ ಏನಾದಲ್ರಿ, ಆ ಬೇಕಾದಂತ ಪಾಂಡಿತ್ಯನಿರಲಿ, ಅದು ಷಡ್ಲಿಂಗ ಪೂರಕವಾಗಿ ಶಾಸ್ತ್ರವೇ ಕೇಳಿರಲಿ, ಪಂಡಿತನೇ ಆಗಿರಲಿ, ಅಂಥವನಾದರೂ ಕೂಡ ಮುಕ್ತಿಯನ್ನು ಪಡೆಯಲಾರ. ಅವನಿಗೆ ಮೃತ್ಯು ಕಟ್ಟಿಟ್ಟ ಬುದ್ಧಿ. ಯಾಕಂದ್ರೆ ಆಧ್ಯಾರೋಪದಿಂದ ಮುರುಳಾದ ಮನುಷ್ಯನು ಈ ದುಃಖಗಳನ್ನ ಅನುಭವಿಸಿಯೇ ತೀರಬೇಕು. ಆರೋಪ ಮಾಡ್ಕೊಂಡನಲ್ರಿ ಮನಸ್ಸು, ಆ ಗುಣಗಳಿಂದ ತಾದಾತ್ಮನಾಗಿ ಅವನಿಗೆ ಗುಣ ಸಂಬಂಧ, ಮಾಯಾ ಸಂಬಂಧ ಗುಣಗಳೇ ವಿನಃ ಆತ್ಮ ಸಂಬಂಧದ ಗುಣಗಳಲ್ಲ ಅಂತ ತಿಳಿಲಾರದೆ, ಮಾಯಾ ಅಂದ್ರೆ ದೇಹ, ಈ ದೇಹಕ್ಕೆ ಸಂಬಂಧವಾದವೇ ಇವೆಲ್ಲ ರಜೋಗುಣ, ತಮೋಗುಣ, ಸತ್ವಗುಣ. ಎಷ್ಟು ಮಂದಿ ಮಕ್ಕಳು ಅಂದ್ರೆ ಇಲ್ಲಿ 3 ಮಂದಿ ಅಂತ ಅರ್ಥ ಮಾಡೋದು. ಮಾಯೆಗೆ ಸದ್ಯದಲ್ಲಿ 3 ಮಂದಿ. ವಿಚಾರ ಮಾಡಿದ್ರೆ ಆ ಮಾಯೆಯ ಒಡಲಲ್ಲಿ ಹುಟ್ಟಿದವೆ 25 ತತ್ವಗಳು. ಮಾಯೆಗೆ ಎಷ್ಟು ಮಂದಿ ಮಕ್ಕಳು ಅಂದ್ರೆ 25 ಮಂದಿ ಅಂತಾರ ಅವರು. ಆ ಕಾರಣ ಅವರು ದುಃಖವನ್ನ ಅನುಭವಿಸಿ ತೀರಬೇಕು ಅಂದ್ರು. ಈ ರೀತಿಯಾಗಿ ಹೇಳಿ ಮುಂದಿನ ಶ್ಲೋಕದಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ, ಎಷ್ಟನೇ ಶ್ಲೋಕ ಹೇಳೋದು? 111. 111. ವಿಕ್ಷೇಪ ಶಕ್ತಿಯ ರಜೋಗುಣ. 111. ಅದಕ್ಕೆ ಇಲ್ಲಿ ಸತ್ವ, ರಜ, ತಮಸ್ಸು 3 ಗುಣಗಳಿಂದ ಕೂಡಿದ್ದೆ ಮಾಯೆ. ಆದ್ರೆ ಇವನು ಪ್ರತ್ಯಕ್ಷವಾಗಿ ನೋಡಲಾರೆವು. ಅವುಗಳ ಕಾರ್ಯದಿಂದ ನಮಗೆ ಅವುಗಳ ಕುರುಹು ಸಿಗುತ್ತದೆ. ಆದ್ದರಿಂದ ಮಾಯಾಶಕ್ತಿಯ ಕಾರ್ಯವು ಈ 3 ಗುಣಗಳ ಚೌಕಟ್ಟಿನಲ್ಲೇ ನಡೀತದೆ ವಿನಃ ಈ 3 ಗುಣಗಳನ್ನ ಬಿಟ್ಟು ಆ ಮಾಯಾ ಕಾರ್ಯ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆಯಾ ಸಂದರ್ಭದ ಪ್ರಬಲವಾಗಿ
ತೋರುವ ಗುಣಕ್ಕೆ ಅನುಗುಣವಾಗಿ ಹ್ಮ್ ಮನಸ್ಸಿನ ಚೆಹರೆಯು ಬದಲಾಯಿಸುತ್ತಾ ಹೋಗುತ್ತದೆ. ಹ್ಮ್ ಈ ಪ್ರಕಾರ ತೋರುವುದು ಒಂದೊಂದು ಗುಣದ ಲಕ್ಷಣಗಳನ್ನ ಹ್ಮ್ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರಮ್ಮ. ಹ್ಮ್ ವಿಕ್ಷೇಪ ಶಕ್ತಿ ರಜಸ ಕ್ರಿಯಾತ್ಮಿಕ ಯತಃ ಹ್ಮ್ ಪ್ರವೃತ್ತಿ ಪ್ರಶ್ಯತಾ ಪುರಾಣಿ ಹ್ಮ್ ರಾಗಾದಯೋ ಆಶ್ಯ ಪ್ರಭವಂತಿ ನಿತ್ಯಂ ಹ್ಮ್ ದುಃಖಾದಯೋ ಏ ಮನಸ್ಸೋ ವಿಕಾರನ್. ಹ್ಮ್ ಯಾವಾಗಲೂ ಸತತವಾಗಿ ಕ್ರಿಯೆಯನ್ನು ಮಾಡ್ತಾವೆ. ಕ್ರಿಯೆ ಅಂದ್ರೆ ಕೆಲಸವನ್ನು ಮಾಡ್ತಾವ್ರೆ. ಹ್ಮ್ ಆ ವಿಕ್ಷೇಪ ಶಕ್ತಿ ಹ್ಮ್ ಎದರಿಂದ ಉಂಟಾಗ್ತದೆ ಅಂದ್ರೆ ರಜೋಗುಣದಿಂದ. ಹ್ಮ್ ವಿಕ್ಷೇಪ ಅಂದ್ರೆ ಚಂಚಲ. ಹ್ಮ್ ಈ ಚಂಚಲತ್ವ ಯಾಕೆ ನಮಗೆ ಪ್ರಾಪ್ತಿ ಆಗ್ತಂದ್ರೆ ಇದು ರಜೋಗುಣದಿಂದ ವಿನಃ ಆತ್ಮನಿಂದ ಅಲ್ಲ ಅಂತ. ಇದರಿಂದ ಸನಾತನ ಕಾಲದಿಂದಲೂ ಸಮಸ್ತ ಚಟುವಟಿಕೆಗಳು ಹರಡಿಕೊಂಡಿವೆ. ರಾಗಾದಿಗಳು ದುಃಖವೇ ಮೊದಲಾದ ಮನಸ್ಸಿನ ವಿಕಾರಗಳು ಯಾವ ರಜೋಗುಣ ಅನ್ನುವಂತ ವಿಕ್ಷೇಪ ವೃತ್ತಿಯಿಂದಲೇ ನಿತ್ಯವೂ ನಮಗೆ ಉಂಟಾಗುತ್ತವೆ. ಈ ರಜೋಗುಣದ ಪ್ರಭಾವನೆ ಮಾನಸಿಕ ಮಟ್ಟದಲ್ಲಿ ಅನಂತ ರೀತಿ ಪ್ರಕಟಗೊಂಡಾಗ ಮನಸ್ಸು ಕೂಡ ಕಲೆಗೆ ಹೋಗುತ್ತದೆ. ಇದಕ್ಕೂ ಕೂಡ ಸಮಾಧಾನ ಇಲ್ಲದಂತೆ ಆಗುತ್ತದೆ. ಆ ಮನಸ್ಸಿನಲ್ಲಿ ಈ ರಜೋಗುಣ ತಲ್ಲಣವನ್ನುಂಟು ಮಾಡುವ ಮಾಯೆಯನ್ನ ರಜೋಗುಣ ಎನ್ನುತ್ತೇವೆ. ಇದಕ್ಕೆ ಮಾಯಾ ರಜೋಗುಣದಿಂದ ಕೂಡದ ಅನ್ಬೇಕು ನೋಡ್ರಿ. ಯಾವ ಅಂದ್ರೆ ನಮ್ಮ ಮನಸ್ಸು ಪ್ರಕ್ಷುಬ್ಧವಾಗಿ ಬಹಳ ಚಂಚಲದಿಂದ ಅಸಮಾಧಾನಗೊಂಡಿತ್ತು ಅಂದ್ರೆ ಇದು ಯಾರ ಕೆಲಸ ಕಾರ್ಯ ಅಂದ್ರೆ ರಜೋಗುಣದ ಕಾರ್ಯ ಅಂತ. ಆದ್ದರಿಂದಲೇ ಎಲ್ಲಾ ಕಾರ್ಯಗಳು ಪ್ರವೃತ್ತವಾಗುವವು. ಎಲ್ಲ ಕಾರ್ಯ ನಡೀತಕ್ಕಂಥವು ಈ ರಜೋಗುಣದಿಂದಮ್ಮ. ರಜೋಗುಣದ ಶಕ್ತಿಯಿಂದ ಮನಸ್ಸು ಹೊಸ ಹೊಸ ರೂಪವನ್ನ ಕಲ್ಪಿಸಿಕೊಳ್ಳುವುದು. ಕ್ಷಣ ಕ್ಷಣದಲ್ಲಿ ಮನಸ್ಸು ಒಂದು ರೂಪದಲ್ಲಿ ನಿಶ್ಚಯವಾಗಿ ನಿಲ್ಲದೆ ಅದು ಚಂಚಲವಾಗಿ ಒಂದರಿಂದ ಒಂದಕ್ಕೆ ಒಂದರಿಂದ ಮತ್ತೊಂದಕ್ಕೆ ಇದು ಕಲ್ಪನೆಗೆ ಒಳಗಾಗ್ತದೆ. ಇದನ್ನೇ ಮಹಾತ್ಮರು ವಿಕ್ಷೇಪ ಶಕ್ತಿ ಎಂದು ಕರೆದ್ರು ನೋಡ್ರಿ. ಮಲದೋಷ ವಿಕ್ಷೇಪ ದೋಷ ಅಂದ್ರೆ ಏನಮ್ಮ, ಇದೆ ಮನಸ್ಸಿನ ಚಂಚಲತ್ವ. ಅದಕ್ಕಾಗಿ ಅನಂತ ಶಾಸ್ತ್ರಗಳಲ್ಲಿ ಮನಸ್ಸನ್ನು ಏಕಾಗ್ರತೆ ಮಾಡಕ್ಕೋಸ್ಕರವಾಗಿ ಹಲವು ಸಾಧನೆಗಳನ್ನು ಹೇಳಿದ್ರು ಕೂಡ ವೇದಾಂತ ಶಾಸ್ತ್ರದಲ್ಲಿ ಈ ವಿಕ್ಷೇಪ ಅನ್ನುವುದು ರಜೋಗುಣದ್ದೇ ವಿನಃ ಆ ರಜೋಗುಣ ನಾನು ಅಲ್ಲ ಎನ್ನುವಂತ ವಿವೇಕ ಉತ್ಪತ್ತಿ ಆದ್ರೆ ಸಾಕು. ಆ ಅಲ್ಲ ಅಂದಾಗ ವೈರಾಗ್ಯ ಹಿಂದೆ ಬರ್ತದ. ತಾನಲ್ಲದ ತನ್ನದಲ್ಲದ ವಸ್ತುವಿನಲ್ಲಿ ಎಂದೂ ಮೋಹ ಮತ್ತು ಮಮಕಾರವನ್ನು ಮಾಡೋದಿಲ್ರಿ. ಅದು ಗೊತ್ತಾಗಬೇಕು. ಈಗ ನೋಡ್ರಿ, ಎಲ್ಲೋ ಒಂದ್ ಕಡೆ ಕುರಿಗಳು ಹೋಗ್ತಿರ್ತಾವ, ದನಗಳು ಹೋಗ್ತಿರ್ತಾವ, ಅಥವಾ ಮನೆ ಕಟ್ಟುವಾಗ